ನಮಸ್ಕಾರ ಆತ್ಮಿಕರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಈ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟೊಂದು ಡೇಂಜರ್ ಅನ್ನೋದಕ್ಕೆ ಈ ಸುದ್ದಿಯೇ ಸ್ಪಷ್ಟ ಸಾಕ್ಷಿ. ಹಿರಿಯ ನಟಿ ತಾರಾ ಮತ್ತು ಸುದೀಪ್ ಮಧ್ಯೆ ಬೆಂಕಿ ಹಚ್ಚೋ ಕೆಲಸ ಅದ್ಭುತವಾಗಿ ನಡೆದಿದೆ. ಸುದೀಪ್ಗೆ ತಾರಾ ಕೌಂಟರ್ ಕೊಟ್ರ, ಸುದೀಪ್ ತೆಗೆದುಕೊಂಡ ನಿರ್ಧಾರಕ್ಕೆ ತಾರಾ ಕಾಲೆಳೆದ್ರ ಅನ್ನೋ ಹ್ಯಾಶ್ ಟ್ಯಾಗ್ ಜೊತೆಗೆ ಒಂದಿಷ್ಟು ಸುದ್ದಿ ಓಡಾಡೋದಕ್ಕೆ ಶುರುವಾಗಿದೆ. ತಾರಾ ಅವರ ಹೇಳಿಕೆಯನ್ನ ಇಟ್ಕೊಂಡು ಬಣ್ಣದ ಲೋಕದಲ್ಲಿ ಇರೋರ ಮಧ್ಯೆ ಕಡ್ಡಿಗಿರೋ ಕೆಲಸ ಮಾಡಲಾಗ್ತಾ ಇದೆ. ಸುದೀಪ್ ತೆಗೆದುಕೊಂಡಿದ್ದ ಒಂದೇ ಒಂದು ನಿರ್ಧಾರಕ್ಕೆ ಈಗ ತಾರಾ ಅವರ ಹೇಳಿಕೆಯನ್ನ ಸೆಂಕ್ ಮಾಡಿ ಬಾಯಿಗೆ ಬಂದಂತೆ ಸುದ್ದಿ ಮಾಡ್ತಿದ್ದಾರೆ. ಸುದೀಪ್ ಮತ್ತು ತಾರಾ ಮಧ್ಯೆ ವೈಮನಸ್ಸು ಶುರುವಾಗಿದೆಯಾ? ಸುದೀಪ್ ಬಗ್ಗೆ ತಾರಾ ಹೀಗೆ ಹೇಳಿದ್ದು ಸರಿನಾ ಅನ್ನೋ ಕ್ಯಾಪ್ಷನ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಅಷ್ಟಕ್ಕೂ ತಾರಾ ಹಾಗೂ ಸುದೀಪ್ ಮಧ್ಯೆ ಆಗಿದ್ದೇನು? ಸುದೀಪ್ ಬಗ್ಗೆ ತಾರಾ ಆಡಿರೋ ಮಾತುಗಳಾದ್ರೂ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮಿಕರೇ, ನಟ ಸುದೀಪ್ ಇತ್ತೀಚೆಗೆ ಡಾಕ್ಟರೇಟ್ ಹಾಗೂ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿ ಎರಡನ್ನೂ ನಿರಾಕರಿಸಿದ್ರು. ತನಗಿಂತ ಪ್ರತಿಭೆಗಳು ಸಾಕಷ್ಟು ಜನ ಇದ್ದಾರೆ, ಅಂತವರಿಗೆ ಕೊಡಿ ಅಂತ ಮನವಿ ಮಾಡಿದ್ರು. ಇದರ ಬೆನ್ನಲ್ಲೇ ನಟಿ ತಾರಾ ಅನುರಾಧ ಅವರಿಗೂ ಡಾಕ್ಟರೇಟ್ ಗೌರವ ಸಿಕ್ಕಿದೆ. ಇದೇ ಖುಷಿಯಲ್ಲೇ ತಾರಾ ಆಡಿರೋ ಮಾತುಗಳೇ ಈಗ ವಿವಾದದ ಕೇಂದ್ರ ಬಿಂದು ಆಗಿರೋದು. ಆತ್ಮಿಕರೇ, ನಟ ಕಿಚ್ಚ ಸುದೀಪ್ ಕನ್ನಡ ಸಿನಿಮಾ ರಂಗಕ್ಕೆ ಕಾಲಿಟ್ಟು 3 ದಶಕ ಆಗ್ತಾ ಬಂತು. 10 ಸಿನಿಮಾದ ಜೊತೆಗೆ ಅದೆಷ್ಟೋ ಮಾನವೀಯ ಕೆಲಸಗಳನ್ನ ಮಾಡ್ಕೊಂಡು ಬರ್ತಿರೋರು ಕಿಚ್ಚ ಸುದೀಪ್. ಹೀಗಾಗಿ ಸಿನಿಮಾ ಅಭಿಮಾನಿಗಳಾಗಿ ಅಷ್ಟೇ ಅಲ್ಲ, ಅವರನ್ನ ವೈಯಕ್ತಿಕವಾಗಿ ಇಷ್ಟಪಡೋ ಅಭಿಮಾನಿಗಳು ಇದ್ದಾರೆ. ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮವನ್ನ ಸುದೀಪ್ ನಡೆಸಿಕೊಡಲ್ಲ ಅಂದಿದ್ದಕ್ಕೆ ಇನ್ಮುಂದೆ ನಾವು ಬಿಗ್ ಬಾಸ್ ಅನ್ನೇ ನೋಡಲ್ಲ ಅನ್ನೋರು ಇದ್ದಾರೆ. ಸುದೀಪ್ ಅವರು ಕನ್ನಡ ಸಿನಿಮಾ ರಂಗಕ್ಕೆ ನೀಡಿದ ಅಪಾರ ಕೊಡುಗೆ ಗೌರವಿಸಿ 6 ತಿಂಗಳ ಹಿಂದೆ ತುಮಕೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಕೊಡಲು ತೀರ್ಮಾನಿಸಿತ್ತು. ಈ ವಿಚಾರವನ್ನ ತಿಳಿಸಿದಾಗ ಸುದೀಪ್ ನಯವಾಗಿ ತಿರಸ್ಕರಿಸಿದ್ರು. ಡಾಕ್ಟರೇಟ್ ತೆಗೆದುಕೊಳ್ಳುವಷ್ಟು ದೊಡ್ಡವನಲ್ಲ ನಾನು, ನನಗಿಂತ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ದಯವಿಟ್ಟು ಅವರಿಗೆ ಈ ಪ್ರಶಸ್ತಿ ನೀಡಿ, ನನಗ್ ಬೇಡ ಅಂತ ನಯವಾಗಿ ತಿರಸ್ಕರಿಸಿದ್ರು. ಆತ್ಮಿಕರೇ, ಇನ್ನು ಇದರ ಬೆನ್ನಲ್ಲೇ ಕೆಲ ದಿನಗಳ ಹಿಂದಷ್ಟೇ ರಾಜ್ಯ ಪ್ರಶಸ್ತಿ ಕೂಡ ಘೋಷಣೆಯಾಗಿತ್ತು. 2019ನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಸರ್ಕಾರ ಸುದೀಪ್ಗೆ ನೀಡೋದಕ್ಕೆ ತೀರ್ಮಾನ ಮಾಡಿತ್ತು. ಪೈಲ್ವಾನ್ ಚಿತ್ರದ ನಟನೆಗಾಗಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಸುದೀಪ್ಗೆ ನೀಡಲು ತೀರ್ಪುಗಾರರ ಸಮಿತಿ ತೀರ್ಮಾನಿಸಿತ್ತು. ಆದರೆ ಈ ಬಗ್ಗೆ ಟ್ವೀಟ್ ಮಾಡಿದ್ದ ಸುದೀಪ್ ರಾಜ್ಯ ಪ್ರಶಸ್ತಿ ವಿಷಯದಲ್ಲೂ ನಯವಾಗಿ ತಿರಸ್ಕರಿಸಿದ್ರು. ನಾನೀಗ ಪ್ರಶಸ್ತಿ ತೆಗೆದುಕೊಳ್ಳೋದನ್ನ ನಿಲ್ಲಿಸಿದ್ದೇನೆ, ದಯವಿಟ್ಟು ನನಗೆ ಯಾವ ಪ್ರಶಸ್ತಿಯೂ ಬೇಡ, ಅರ್ಹ ಕಲಾವಿದರಿಗೆ ನೀಡಿ, ಇದನ್ನ ಬೇರೆ ಅರ್ಥದಲ್ಲಿ ತಿಳಿಬೇಡಿ ಅಂತಾನೂ ಮನವಿ ಮಾಡಿದ್ರು. ಸುದೀಪ್ ಅವರ ಈ ನಿರ್ಧಾರಕ್ಕೆ ಕೆಲ ಅಭಿಮಾನಿಗಳು ಕೂಡ ಬೇಸರ ವ್ಯಕ್ತಪಡಿಸಿದ್ರು. ರಾಜ್ಯ ಪ್ರಶಸ್ತಿ ಸಿಗೋದೇ ಒಂದು ಹೆಮ್ಮೆ, ಕಲಾವಿದನ ಕಲೆಯನ್ನ ಗುರುತಿಸಿ ಕೊಡ್ತಾ ಇರೋ ಪ್ರಶಸ್ತಿಯನ್ನ ತಿರಸ್ಕರಿಸಿದ್ದು ನಿಜಕ್ಕೂ ಒಳ್ಳೇದಲ್ಲ ಅಂತ ಬಹುತೇಕರು ಕಮೆಂಟ್ ಮಾಡಿದ್ರು. ಆದ್ರೆ ಸುದೀಪ್ ಒಮ್ಮೆ ತೆಗೆದುಕೊಂಡ ನಿರ್ಧಾರವನ್ನ ಯಾರೇ ಹೇಳಿದ್ರು ಜಪ್ಪಯ್ಯ ಅಂದ್ರೂ ಹಿಂದಕ್ಕೆ ತಗೊಳ್ಳೋಲ್ಲ, ತಮಗೇನ್ ಅನ್ಸುತ್ತೋ ಅದನ್ನೇ ಮಾಡೋದು. ಪ್ರಶಸ್ತಿ ವಿಷಯದಲ್ಲೂ ಇದೇ ಆಗಿದ್ದು. ಸುದೀಪ್ ರಾಜ್ಯ ಪ್ರಶಸ್ತಿ ತಿರಸ್ಕರಿಸಿದ್ದಾರೆ ಅನ್ನೋದರ ಮೇಲೆ ಒಂದಿಷ್ಟು ಪರ ಚರ್ಚೆಗಳಾದ್ರೆ ಹಾಗೆ ವಿರೋಧದ ಚರ್ಚೆಗಳು ಕೂಡ ಆದ್ವು. ಆದ್ರೆ ಇದ್ಯಾವುದಕ್ಕೂ ಸುದೀಪ್ ರಿಯಾಕ್ಟ್ ಮಾಡದೇ ಇದ್ದಿದ್ರಿಂದ ಈ ವಿಷಯ ಅಲ್ಲಿಗೆ ತಣ್ಣಗಾಗಿತ್ತು. ಆದ್ರೆ ಈಗ ಹಿರಿಯ ನಟಿ ತಾರಾ ನೀಡಿರೋ ಒಂದೇ ಒಂದು ಹೇಳಿಕೆ ಇಟ್ಕೊಂಡು ಹಲವರು ಕತ್ತಿ ಮಸಿಯೋ ಕೆಲಸ ಮಾಡ್ತಿದ್ದಾರೆ. ಅನ್ಯೋನ್ಯವಾಗಿದ್ದವರ ಮಧ್ಯೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಿದ್ದಾರೆ. ಆತ್ಮೀಯರೇ, ಕೆಲ ದಿನಗಳ ಹಿಂದೆ ಹಿರಿಯ ನಟಿ ತಾರಾಗೆ ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿದೆ. ಈ ಖುಷಿಯನ್ನ ಕೆಲವು ಆಪ್ತರ ಜೊತೆ ಹಂಚಿಕೊಂಡಿದ್ರು. ಇದರ ಬೆನ್ನಲ್ಲೇ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ತಾರಾ ಸಂದರ್ಶನ ನೀಡಿದ್ರು. ಈ ವೇಳೆ ನೀಡಿದ ಹೇಳಿಕೆಯನ್ನೇ ಇಟ್ಕೊಂಡು ಬೆಂಕಿ ಹಚ್ಚೋ ಕೆಲಸ ಮಾಡ್ತಿದ್ದಾರೆ. ಆ ಸಂದರ್ಶನದಲ್ಲಿ ನಟಿ ತಾರಾ ಹೇಳಿದ್ದಿಷ್ಟೇ, ನಮ್ಮ ಸಾಧನೆ ಮೆಚ್ಚಿ ಗೌರವ ನೀಡುವಾಗ ಬೇಡ ಅನ್ನಬಾರದು. ರಾಜ್ಯೋತ್ಸವ ಪ್ರಶಸ್ತಿ ಡಾಕ್ಟರೇಟ್ ಗೌರವ ಬಂದಾಗ ಅದನ್ನು ಯಾರೂ ನಿರೀಕ್ಷಿಸಿರುವುದಿಲ್ಲ. ಕಲೆಗೆ ನಮ್ಮ ಸೇವೆ ಪುರಸ್ಕರಿಸಿ ಪ್ರಶಸ್ತಿ ಅಥವಾ ಡಾಕ್ಟರೇಟ್ ಕೊಟ್ಟಾಗ ಖುಷಿಯಾಗುತ್ತೆ. ಇಂತಹ ಗೌರವ ಸಿಕ್ಕಿರುವುದು ಅದೃಷ್ಟ ಅಂತ ಭಾವಿಸ್ತೀನಿ. ನನಗೆ ಡಾಕ್ಟರೇಟ್ ಕೊಡ್ತಿದ್ದಾರೆ ಅನ್ನೋದು ನನ್ನ ಗಂಡನಿಗೆ ಗೊತ್ತಾದಾಗ ನನ್ನಷ್ಟೇ ಅವರಿಗೂ ಗಾಬರಿ ಆಗಿತ್ತು. ಮೊದಲಿಗೆ ನನಗೂ ಡಾಕ್ಟರೇಟ್ ಬೇಡ ಅನ್ಸಿತ್ತು, ವೇಣು ಕೂಡ ಅದನ್ನೇ ಹೇಳಿದ್ರು. ಹೀಗಾಗಿ ಗಿರಿಜಾ ಲೋಕೇಶ್, ಹೇಮಾ ಚೌಧರಿ ಅಂತವರಿಗೆ ನೀಡುವಂತೆ ಸಲಹೆ ನೀಡಿದ್ರು. ಆದ್ರೆ ಅವರು ಒಪ್ಪಲಿಲ್ಲ. ನಿಮಗೆ ಕೊಡಬೇಕು ಅಂತ ನಿರ್ಧರಿಸಲಾಗಿದೆ ಅಂತಾರೆ. ಹಾಗಾಗಿ ಒಪ್ಕೊಂಡೆ. ಡಾಕ್ಟರೇಟ್ ಅನ್ನೋದು ಹಿರಿಯರಿಗೆ ಕೊಡೋದು ಅಂತ ನಾನು ಅಂದ್ಕೊಂಡಿದ್ದೆ. ಯಾವುದೇ ಪ್ರಶಸ್ತಿಯನ್ನ ನಿರಾಕರಿಸುವ ಮಟ್ಟಿಗೆ ನಾನು ಬೆಳೆದಿಲ್ಲ. ಆಯ್ಕೆ ಸಮಿತಿ ನಮಗೆ ಪ್ರಶಸ್ತಿ ಕೊಡ್ತಾರೆ ಅಂದ್ರೆ ಅದು ನಮಗೆ ಗೌರವ. ನಟಿ ತಾರಾಗೆ ಅಲ್ಲದಿದ್ರೂ ಆ ಪಾತ್ರಕ್ಕೆ ಸಿಗುವ ಗೌರವ ಅಂದ್ಕೊಳ್ತೀನಿ. ಆದ್ರೆ ಸಮಗ್ರ ಸೇವೆಗೆ ಕೊಟ್ಟಾಗ ನಾನಿನ್ನೂ ಸಾಧಿಸುವುದು ತುಂಬಾ ಇದೆ ಅನ್ಸುತ್ತೆ.
ಹಾಗಾಗಿ ನನಗಿಂತ ಹಿರಿಯರಿಗೆ ಕೊಡಿ ಅಂದಿದ್ದೆ ಅಂತ ತಮ್ಮ ಮನದಾಳದ ಮಾತು ಹಂಚಿಕೊಂಡಿದ್ರು. ಇಲ್ಲಿ ಯಾರ ಬಗ್ಗೆಯೂ ಪ್ರಸ್ತಾಪಿಸಿ ಮಾತನಾಡಿರಲಿಲ್ಲ. ಇದೇ ಈಗ ದೊಡ್ಡ ವಿಷಯವಾಗಿ ಸುದ್ದಿ ಆಗ್ತಾ ಇದೆ. ಈ ಹೇಳಿಕೆಯನ್ನೇ ಇಟ್ಕೊಂಡು ಸುದೀಪ್ ಬಗ್ಗೆ ಮಾತನಾಡಿದ್ದಾರೆ. ಸುದೀಪ್ಗೆ ಟಾಂಗ್ ಕೊಟ್ಟಿದ್ದಾರೆ. ಸುದೀಪ್ ಪ್ರಶಸ್ತಿ ತಿರಸ್ಕರಿಸಿದ್ದಕ್ಕೆ ತಾರಾ ಮುಟ್ಟು ನೋಡಿಕೊಳ್ಳುವಂತ ಉತ್ತರ ಕೊಟ್ಟಿದ್ದಾರೆ ಅಂತೆಲ್ಲ ಸುದ್ದಿ ಮಾಡ್ತಿದ್ದಾರೆ. ಇಲ್ಲೊಂದು ವಿಷಯ ಅರ್ಥ ಆಗಲ್ಲ. ಯಾವುದೇ ವ್ಯಕ್ತಿ ಕೂಡ ತಮ್ಮ ಮನಸ್ಸಿಗೆ ಅನ್ಸಿದ್ದನ್ನ ಮಾತನಾಡೋ ಹಾಗೆ ಇಲ್ವಾ? ಎಲ್ಲದಕ್ಕೂ ಲಿಂಕ್ ಕೊಡ್ತಾ ಹೋದ್ರೆ ಪ್ರತಿ ಮಾತಿಗೂ ಪ್ರತಿ ಹೇಳಿಕೆಗೂ ಒಬ್ಬೊಬ್ಬರ ಬಗ್ಗೆ ಲಿಂಕ್ ಮಾಡಬಹುದು. ಆಗ ಅವ್ರು ಇವ್ರ ಬಗ್ಗೆ ಅಂದ್ರು, ಇವ್ರು ಅವ್ರ ಬಗ್ಗೆ ಕೌಂಟರ್ ಕೊಡ್ತಾ ಬರೀ ಬೆಂಕಿ ಹಚ್ಚೋ ಕೆಲಸವನ್ನೇ ಮಾಡ್ಕೊಂಡು ಬರಬಹುದು ಅಷ್ಟೇ. ಆಗ ಅವರು ಇವ್ರ ಬಗ್ಗೆ ಅಂದ್ರು, ಇವ್ರು ಅವ್ರ ಬಗ್ಗೆ ಕೌಂಟರ್ ಕೊಟ್ರು ಅಂತ ಬರೀ ಬೆಂಕಿ ಹಚ್ಚೋ ಕೆಲಸವನ್ನೇ ಮಾಡ್ಕೊಂಡಿರಬಹುದು ಅಷ್ಟೇ. ತಾರಾ ಸುದೀಪ್ ಅವರನ್ನ ಮನಸ್ಸಲ್ಲಿ ಇಟ್ಕೊಂಡು ಆಡಿದ ಮಾತಲ್ಲ. ಪ್ರಶಸ್ತಿ ಬಗ್ಗೆ ತಮಗಿದ್ದ ಅಭಿಪ್ರಾಯ ಅದು. ಅದನ್ನ ಹೇಳಿದ್ದಾರೆ ಅಷ್ಟೇ. ಬಹುಶಃ 1 ವರ್ಷದ ಬಳಿಕ ಈ ಡಾಕ್ಟರೇಟ್ ಗೌರವ ಬಂದಿದ್ರು ಆಗಲೂ ಇದನ್ನೇ ಹೇಳ್ತಾ ಇದ್ರೋ ಏನೋ. ಆಗ ಈ ಸುದೀಪ್ ವಿಷಯ ಬರ್ತಿರ್ಲಿಲ್ಲ ಅನ್ಸುತ್ತೆ. ಆಗ ಇನ್ಯಾವುದೋ ಹೇಳಿಕೆಗೆ ಲಿಂಕ್ ಮಾಡ್ತಾ ಇದ್ರು ಅನ್ಸುತ್ತೆ. ಬಣ್ಣದ ಲೋಕದಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ. ಕಡ್ಡಿಗಿರೋ ಕೆಲಸ ಮಾಡಬೇಡಿ. ಆತ್ಮಿಕರೇ, ಈ ಬಗ್ಗೆ ನಿಮಗೇನು ಅನ್ಸುತ್ತೆ? ಸೋಷಿಯಲ್ ಮೀಡಿಯಾದಲ್ಲಿ ಕಂಡೋರ ಜೀವನದ ಜೊತೆ ಆಟ ಆಡೋರೇ ಜಾಸ್ತಿ ಆಗ್ತಿದಾರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.